ರೀಸೆಂಟ್ ಆಗಿ ಊರ್ಗೆ ಹೋಗಿದ್ವಿ. ಊರ್ ಕಡೆ ಹೋದಾಗ ಬೆಳಗ್ಗೆನೆ ಹೊರಗಡೆ ಹೋಗ್ಬೇಕು ಅನಿಸ್ತಾ ಇರುತ್ತೆ. ಹೊರಗಡೆ ಹೋಗಿ ಪ್ರಕೃತಿನ ಸವಿಬೇಕಾರೆ ಆಗ ನನ್ನ ಕಣ್ಣಿಗೆ ಒಂದು ವಿಶೇಷವಾಗಿರೋದು ಕಾಣಿಸ್ತು. ಅಂತದ್ದೇನು ಗುರು ವಿಶೇಷವಾಗಿರೋದು ಅಂದ್ರೆ ನೋಡಿ, ಇಲ್ಲಿ ಏನ್ ಕಾಣಿಸ್ತಾ ಇದೆ, ಇದು ಅಣಬೆ. ಪ್ರಕೃತಿ ನಮ್ಗೆ ಕೊಟ್ಟಿರೋ ಅದ್ಭುತದಲ್ಲಿ ಇದು ಒಂದು ಕೂಡ ಅದ್ಭುತ ಅಂತ ಹೇಳ್ಬೋದು. ಇದು ನಮ್ಗೆ ಎಲ್ಲ ಟೈಮಲ್ಲೂ ಸಿಗಲ್ಲ, ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ. ಇದನ್ನ ತೆಗಿಬೇಕಾದ್ರೆ ನಾವು ನೀಟಾಗಿ ತಕ್ಕೋಬೇಕು. ಇದು ನೈಸರ್ಗಿಕವಾಗಿ ಭೂಮಿಯಲ್ಲಿ ಹುಟ್ಟೋದ್ರಿಂದ ನಾವು ಸರಿಯಾಗಿ ತೆಗಿಲಿಲ್ಲ ಅಂದ್ರೆ ಎಲ್ಲ ಅರ್ಧಂಬರ್ಧ ಭೂಮಿ ಒಳಗೆ ಹೋಗ್ಬಿಡುತ್ತೆ. ಇದು ಒಂದೇ ಹತ್ರ ಹುಟ್ಟಿರೋದಿಲ್ಲ, ಅಲ್ಲೊಂದು ಹುಟ್ಟಿರುತ್ತೆ. ಇದರಿಂದ ನಾವೇನಪ್ಪ ಮಾಡ್ಬೋದು ಅಂದ್ರೆ ಇದರಿಂದ ಒಳ್ಳೆ ಸಾಂಬಾರ್ ಮಾಡ್ಕೊಂಡು ತಿನ್ಬೋದು. ಇದನ್ನ ಹುಟ್ಟಿ ಒಂದೇ ದಿನ ಒಳಗಡೆ ಸಾಂಬಾರ್ ಮಾಡ್ಕೊಂಡು ತಿನ್ಬೇಕಾಗುತ್ತೆ. ಇದು ಹುಟ್ಟಿ ಒಂದೇ ದಿನಕ್ಕೆ ಹುಳ ಬಿದ್ಬಿಡುತ್ತೆ, ಅದಕ್ಕೆ ಯೂಸ್ ಮಾಡಕ್ ಆಗಲ್ಲ. ಇದೇ ತರ ಮೊಗ್ತರ ಇರುತ್ತೆ, ಇದನ್ನ ಯೂಸ್ ಮಾಡಕ್ಕೆ ನಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಒಂದಿನಕ್ಕಿಂತ ಮೇಲೆ ಯೂಸ್ ಮಾಡಕ್ ಆಗದೇ ಇಲ್ಲ, ಬಿಸಾಕ್ಬೇಕಾಗುತ್ತೆ. ಸುಮಾರು ತರ ಅಣಬೆ ಸಿಗ್ತವೆ ನಮ್ಗೆ, ಅದರಲ್ಲಿ ಇದನ್ನ ಮಾತ್ರ ತಿನ್ನೋದಕ್ಕೆ ಯೋಗ್ಯವಾಗಿರುತ್ತೆ. ನನಗೆ ತುಂಬಾ ಅಣಬೆ ಏನು ಸಿಗ್ಲಿಲ್ಲ, ಸ್ವಲ್ಪನೇ ಸಿಕ್ಕಿದ್ದು. ಅದರಲ್ಲಿ ಈ ತರ ಅರ್ಧಂಬರ್ಧ ಭೂಮಿ ಒಳಕ್ಕೆ ಹೋಗ್ಬಿಟ್ಟು ಸಿಕ್ಕಿರೋ ಸ್ವಲ್ಪನೇ ತಾವು ನೀಟಾಗಿ ತೊಳೆದ್ಬಿಟ್ಟು ಸಾಂಬಾರ್ ಮಾಡಕ್ಕೆ ಕೊಟ್ಟೆ. ಸಾಂಬಾರ್ ಏನೋ ರೆಡಿ ಆಯ್ತು, ತಟ್ಟೆಗೂ ಬಂದೇ ಬಿಡ್ತು. ಆಹಾ, ಬಿಸಿ ಬಿಸಿ ಅನ್ನಕ್ಕೆ ಈ ಸಾಂಬಾರ್ ಹಾಕೊಂಡು ತಿಂತಾ ಇದ್ರೆ ಅದ್ರ ಟೇಸ್ಟೇ ಬೇರೆ ಕಣ್ರಿ. ನೀವೇನಾದ್ರು ಅಣಬೆ ಸಾರ್ನ ತಿಂದಿದ್ರೆ ಲೈಕ್ ಮಾಡಿ, ಇದನ್ನ ಏನಂತಾರ ಕಮೆಂಟ್ ಮಾಡಿ. ಅದೇ ಕೈಯಿಂದ ಒಂದು ಫಾಲನ್ನು ಹೊಡಿರಿ. ಒಳ್ಳೆ ವಿಡಿಯೋಗ್ಲಾಗ್ತೀನಿ.